ಇನ್ಸ್ಟಂಟ್ ಲಾ ಕ್ಲಾಸ್ಗೆ ಸ್ವಾಗತ. ಏನು CPC ಅಂತಕ್ಕಂಥದ್ದು ಸಿವಿಲ್ ಪ್ರೊಸೀಜರ್ ಕೋಡ್ ಅಂತಕ್ಕಂಥ ಒಂದು ಸಬ್ಜೆಕ್ಟ್ ಇದೆ. ಅದು ಏನೋ ನಮಗೆ ಒಂದು ಸ್ವಲ್ಪನೂ ಅರ್ಥನೇ ಆಗ್ತಿಲ್ಲ, ಅಥವಾ ಏನೇನೋ ಆರ್ಡರ್ಸ್ ಅಂತಾರೆ, ರೂಲ್ಸ್ ಅಂತಾರೆ, ಸೆಕ್ಷನ್ಸ್ ಅಂತಾರೆ, ಯಾವುದ್ಯಾವುದೋ ಸೆಕ್ಷನ್ಸ್ ಬರ್ತಿದೆ, ಏನೇನೋ ಅರ್ಥ ಆಗ್ತಿಲ್ಲ, ಎಲ್ಲ ಕನ್ಫ್ಯೂಷನ್ ಆಗ್ತಿದೆ ಅಂತಕ್ಕಂಥವ್ರು ಏನೋ ಆನ್ಲೈನ್ ಕ್ಲಾಸಸ್ ಕಂಡಕ್ಟ್ ಮಾಡ್ತಾ ಇದ್ದೀವಿ ಒಂದು ಸಿವಿಲ್ ಪ್ರೊಸೀಜರ್ ಕೋಡ್ಗೆ. ಇಷ್ಟ ಇದ್ದವರು ಒಂದು ಕಾಂಟ್ಯಾಕ್ಟ್ ಮಾಡೋದ್ರ ಮೂಲಕ ಅಥವಾ ವಾಟ್ಸಪ್ ಮಾಡೋದ್ರ ಮೂಲಕ ಜಾಯ್ನ್ ಆಗ್ಬೋದು ಈ ನಂಬರ್ಗೆ. ಏನು ಫಸ್ಟು ಕೋರ್ಸ್ ನಂಬರ್ 2 ಇದು ಏನು ಸಿವಿಲ್ ಪ್ರೊಸೀಜರ್ ಆ್ಯಂಡ್ ಲಿಮಿಟೇಷನ್ ಆ್ಯಕ್ಟ್ ಅಂತಕ್ಕಂಥದ್ದು. ಏನು ಯೂನಿಟ್ 1ನಲ್ಲಿ ಸಿವಿಲ್ ಪ್ರೊಸೀಜರ್ ಕೋಡ್ ಅಂತಕ್ಕಂಥದ್ದು ಏನಿದೆ ಅದರ ಇಂಟ್ರೊಡಕ್ಷನ್ ಅಂದರೆ ಪರಿಚಯ, ಅಂದರೆ ಸಿವಿಲ್ ಪ್ರೊಸೀಜರ್ ಕೋಡ್ ಅಂದರೆ ಏನು, ಯಾಕೆ ಸಿವಿಲ್ ಪ್ರೊಸೀಜರ್ ಕೋಡ್ನ ಒಂದು ಉಪಯೋಗ ಮಾಡ್ತಕ್ಕಂಥದ್ದು ಅದನ್ನೆಲ್ಲ ನೋಡ್ತಾ ಬರ್ತೀವಿ. ಸಿವಿಲ್ ಪ್ರೊಸೀಜರ್ ಕೋಡ್ ಅಂದರೆ ಏನು ಅಂತಕ್ಕಂಥದ್ದು. ಅದಾದಮೇಲೆ ಒಂದು ಡಿಸ್ಟಿಂಕ್ಷನ್ ಬಿಟ್ವೀನ್ ಪ್ರೊಸೀಜರ್ ಲಾ ಆ್ಯಂಡ್ ಸಬ್ಸ್ಟ್ಯಾಂಟಿವ್ ಲಾ, ಅಂದರೆ ಒಂದು ಪ್ರೊಸೀಜರ್ ಕಾನೂನು ಮತ್ತು ಸಬ್ಸ್ಟ್ಯಾಂಟಿವ್ ಕಾನೂನು ನಡುವೆ ಇರತಕ್ಕಂಥ ಒಂದು ವ್ಯತ್ಯಾಸಗಳ ಬಗ್ಗೆ ನಾವು ನೋಡ್ತಾ ಹೋಗಬೇಕಾಗತ್ತೆ. ಏನೇನು ವ್ಯತ್ಯಾಸಗಳು ಬರ್ತಾವೆ ಅಂತಕ್ಕಂಥದ್ದನ್ನ ನೋಡ್ತಾ ಹೋದರೆ, ಒಂದು ಪ್ರೊಸೀಜರಲ್ಲಿ ಒಂದು ಪ್ರೊಸೀಜರ್ ಎಸ್ಟಾಬ್ಲಿಷ್ಡ್ ಬೈ ಲಾ ಮತ್ತು ಸಬ್ಸ್ಟ್ಯಾಂಟಿವ್ ಲಾ ಅಂತಕ್ಕಂಥದ್ದು ಒಂದು ಸಬ್ಜೆಕ್ಟ್ ಮ್ಯಾಟರ್ ರಿಲೇಟೆಡ್ ಆದಂಥ ಲಾ. ಪ್ರೊಸೀಜರ್ ಲಾ ಅಲ್ಲಿ ಯಾವ ಬರುತ್ತೆ ಅಂತಂದರೆ BNS ಬರುತ್ತೆ, BNSS ಬರುತ್ತೆ, ಈ ರೀತಿಯಾಗಿ ಬರ್ತಾ ಹೋಗುತ್ತೆ. ಅದೇ ರೀತಿ ಒಂದು ಸಬ್ಸ್ಟ್ಯಾಂಟಿವ್ ಲಾ ಅಲ್ಲಿ ಯಾವುದು ಬರುತ್ತೆ ಅಂತಂದರೆ ಒಂದು ಮೋಟರ್ ವೆಹಿಕಲ್ ಆ್ಯಕ್ಟ್ ಆಗಿರ್ಬೋದು, ಯಾಕೆಂದರೆ ಸಬ್ಜೆಕ್ಟ್ ಮ್ಯಾಟರ್ ರಿಲೇಟೆಡ್ ಆಗಿರುತ್ತೆ, ಆ ಕಾರಣಕ್ಕೆ ಈ ರೀತಿಯಾಗಿ ಬರ್ತಾ ಹೋಗುತ್ತೆ. ಒಂದು ಸಬ್ಸ್ಟ್ಯಾಂಟಿವ್ ಲಾ ಅಲ್ಲಿ ಈ ಥರ ಡಿಸ್ಟಿಂಕ್ಷನ್ ನಾವು ನೋಡ್ತಾ ಬರಬೇಕಾಗುತ್ತೆ. ಅದಾದಮೇಲೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಒಂದು ಹಿಸ್ಟ್ರಿ ಆಫ್ ದಿ ಕೋಡ್, ಯಾವ ರೀತಿಯಾಗಿ ಬಂತು ಇದು ಸಿವಿಲ್ ಪ್ರೊಸೀಜರ್ ಕೋಡ್ ಅಂತಕ್ಕಂಥದ್ದು, ಅದ್ರ ಬಗ್ಗೆ ನೋಡ್ತಾ ಹೋಗಬೇಕಾಗುತ್ತೆ. ಅದೇ ರೀತಿಯಾಗಿ ಒಂದು ಎಕ್ಸ್ಟೆಂಟ್ ಆ್ಯಂಡ್ ಅಪ್ಲಿಕೇಶನ್, ಅಂದರೆ ಒಂದು ಏನು ಸಿವಿಲ್ ಪ್ರೊಸೀಜರ್ ಕೋಡ್ನ ಯಾವ ರೀತಿಯಾಗಿ ಒಂದು ಅಡಾಪ್ಟ್ ಮಾಡ್ಕೊಂಡ್ವಿ ಅಂತಕ್ಕಂಥದ್ದು ಬರುತ್ತೆ. ಎಕ್ಸ್ಟೆಂಟ್ ಆ್ಯಂಡ್ ಅಪ್ಲಿಕೇಶನ್ ಅಂದರೆ ಅದ್ರ ವ್ಯಾಪ್ತಿ ಯಾವ ರೀತಿಯಾಗಿದೆ ಮತ್ತು ಅದರ ಅನ್ವಯಿಸಕ್ಕಂಥದ್ದು ಯಾವ ರೀತಿಯಾಗಿ ಅಂತಕ್ಕಂಥದ್ದನ್ನ ನಾವು ನೋಡ್ತಾ ಹೋಗಬೇಕಾಗುತ್ತೆ. ಅದೇ ರೀತಿ ಒಂದು ಡೆಫಿನಿಷನ್, ಒಂದು ಸಿವಿಲ್ ಪ್ರೊಸೀಜರ್ ಕೋಡ್ ಅಂದ್ರೆ ಏನು ಅದರ ಡೆಫಿನಿಷನ್ನ ನಾವು ನೋಡ್ತಾ ಬರಬೇಕಾಗುತ್ತೆ, ಕನ್ನಡದಲ್ಲಿ ವ್ಯಾಖ್ಯಾನ ಅಂತಕ್ಕಂಥದ್ದು. ನೆಕ್ಸ್ಟ್ ಸೂಟ್ಸು ರಿಲೇಟೆಡ್ ಆಗಿ ಬಂದಾಗ, ಮೊಕದ್ದಮೆ ಒಂದು ರಿಲೇಟೆಡ್ ಆಗಿ ಬಂದಾಗ ನಾವು ಜುರಿಸ್ಡಿಕ್ಷನ್ ಆಫ್ ಸಿವಿಲ್ ಕೋರ್ಟ್, ಅಂದರೆ ಸಿವಿಲ್ ನ್ಯಾಯಾಲಯಗಳ ನ್ಯಾಯವ್ಯಾಪ್ತಿ ಯಾವ ರೀತಿಯಾಗಿದೆ ಅಂತಕ್ಕಂಥದ್ದು. ಅಂದರೆ ನ್ಯಾಯವ್ಯಾಪ್ತಿ ಅಂದರೆ ಒಂದು ಜುರಿಸ್ಡಿಕ್ಷನ್ಸ್ ಏನಿದೆ, ಒಂದು ಲಿಮಿಟ್ ಏನಿರುತ್ತೆ ಒಂದು ಜಾಗದ ಲಿಮಿಟ್, ಅದರ ರಿಲೇಟೆಡ್ ಆಗಿ ಬರ್ತಾ ಹೋಗುತ್ತೆ. ಒಂದು ಕೈಂಡ್ಸ್ ಆಫ್ ಜುರಿಸ್ಡಿಕ್ಷನ್ಸ್ ಅಂತಕ್ಕಂಥದ್ದು ಒಂದು ಪ್ರಶ್ನೆ ಬಂದಾಗ ಏನಿದು ಕೈಂಡ್ಸ್ ಅಂತಕ್ಕಂಥದ್ದನ್ನ ನೋಡ್ತಾ ಹೋದರೆ, ನ್ಯಾಯವ್ಯಾಪ್ತಿ ವಿಧಗಳು, ಇದರಲ್ಲಿ ನಾವು ಮೇನ್ ಆಗಿ ಗಮನಿಸ್ತಕ್ಕಂಥದ್ದು ಒಂದು ಒರಿಜಿನಲ್ ಜೂರಿಸ್ಡಿಕ್ಷನ್ಸ್ ಬರುತ್ತೆ, ಒಂದು ಅಪೆಲೆಟ್ ಜೂರಿಸ್ಡಿಕ್ಷನ್ಸ್, ಮೇಲ್ಮನವಿ ನ್ಯಾಯವ್ಯಾಪ್ತಿ ಆಗಿರ್ಬೋದು, ಫಾರಿನ್ ಜೂರಿಸ್ಡಿಕ್ಷನ್ ಅಂದರೆ ಒಂದು ವಿದೇಶಿ ನ್ಯಾಯವ್ಯಾಪ್ತಿ ಆಗಿರ್ಬೋದು, ಕನ್ಕರೆಂಟ್ ಜೂರಿಸ್ಡಿಕ್ಷನ್ಸ್, ಅದೇ ರೀತಿ ಟೆರಿಟೋರಿಯಲ್ ಜೂರಿಸ್ಡಿಕ್ಷನ್ ಅಂತಕ್ಕಂಥದ್ದು ಕಾನ್ಸೆಪ್ಟ್ಸ್ ಬರ್ತಾ ಹೋಗುತ್ತೆ. ಅದೇ ರೀತಿಯಾಗಿ ಒಂದು ಪೆಕ್ಯುನಿಯರಿ ಜೂರಿಸ್ಡಿಕ್ಷನ್ಸ್ ಬರುತ್ತೆ, ಅಂದರೆ ಒಂದು ರಿಲೇಟೆಡ್ ಟು ಫೈನಾನ್ಷಿಯಲ್ ರಿಲೇಟೆಡ್ ಆಗಿ. ಅದೇ ರೀತಿ ಒಂದು ಸಬ್ಜೆಕ್ಟ್ ಮ್ಯಾಟರ್ ಅಂತಕ್ಕಂಥದ್ದು ಬರುತ್ತೆ, ಸಬ್ಜೆಕ್ಟ್ ಮ್ಯಾಟರ್ ಜೂರಿಸ್ಡಿಕ್ಷನ್ ಅಂತಕ್ಕಂಥದ್ದು. ಇದಿಷ್ಟು ಕೂಡ ಒಂದು ಕೈಂಡ್ಸ್ ಆಫ್ ಜೂರಿಸ್ಡಿಕ್ಷನ್ಸ್ ಅಲ್ಲಿ ಬರ್ತಕ್ಕಂಥದ್ದು. ನೆಕ್ಸ್ಟ್ ಬಾರ್ಸ್ ಆನ್ ಸೂಟ್ಸ್ ಅಂತಕ್ಕಂಥದ್ದು. ಆಮೇಲೆ ಸೂಟ್ಸ್ ಆಫ್ ಸಿವಿಲ್ ನೇಚರ್, ಯಾವ ರೀತಿಯಾದಂತಹ ಸೂಟ್ಸ್ ಸಿವಿಲ್ ನೇಚರ್ ಅಂತಕ್ಕಂಥದ್ರ ಬಗ್ಗೆ ನಾವು ನೋಡ್ತಾ ಹೋಗ್ತೀವಿ. ಅದೇ ರೀತಿಯಾಗಿ ಒಂದು ಡಾಕ್ಟ್ರಿನ್ ಆಫ್ ಸಬ್ಜುಡೈಸ್ ಮತ್ತು ರೆಸ್ ಜುಡಿಕಾಟ ಅಂತಕ್ಕಂಥದ್ದು ಒಂದು ಕಾನ್ಸೆಪ್ಟ್ ಇದೆ. ಏನಿದು ರೆಸ್ ಸಬ್ಜುಡೈಸ್ ಮತ್ತು ರೆಸ್ ಜುಡಿಕಾಟ ಅಂತಕ್ಕಂಥದ್ದನ್ನು ನೋಡ್ತಾ ಹೋದರೆ, ಸಪೋಸ್ ಒಂದು ನ್ಯಾಯಾಲಯ ಇರುತ್ತೆ, ಆ ನ್ಯಾಯಾಲಯದಲ್ಲಿ ಬಂದಂತಹ ತೀರ್ಪನ್ನ ಮತ್ತೊಂದು ಸಾರಿ ಅದೇ ನ್ಯಾಯಾಲಯಕ್ಕೆ ಹೋಗ್ಬಿಟ್ಟು ಬೇರೆ ತೀರ್ಪನ್ನ ಪಡೆಯೋಕ್ಕಾಗುತ್ತಾ ಅಂದರೆ ಇಲ್ಲ. ಯಾಕೆ ಅಂದರೆ ನಾವು ರೆಸ್ ಜುಡಿಕಾಟ ಮತ್ತು ರೆಸ್ ಸಬ್ಜುಡೈಸ್ ಅಂತಕ್ಕಂಥ ಒಂದು ಡಾಕ್ಟ್ರಿನ್ನ ಉಪಯೋಗ ಮಾಡಬೇಕಾಗುತ್ತೆ. ಒಂದು ಸಿವಿಲ್ ಪ್ರೊಸೀಜರ್ ಕೋಡಲ್ಲಿ ನಾವು ರಿವ್ಯೂಗೆ ಹಾಕ್ಕೊಳ್ಬೋದು, ಆದರೆ ಅದೇ ಮ್ಯಾಟರ್ ಇಟ್ಕೊಂಡು ಮತ್ತೆ ಅದೇ ರೀತಿಯಾಗಿ ಸೂಟ್ ಫೈಲ್ ಮಾಡೋಕ್ಕಾಗಲ್ಲ. ಅದೇ ರೀತಿಯಾಗಿ ಒಂದು ನ್ಯಾಯಾಲಯದಲ್ಲಿ ಆಲ್ರೆಡಿ ಕೋರ್ಟ್ನಲ್ಲಿ ಒಂದು ಕೇಸ್ ನಡೀತಾ ಇರುತ್ತೆ, ಇನ್ನೊಂದು ನ್ಯಾಯಾಲಯದಲ್ಲಿ ದಾವೆ ಹೂಡ್ಬೋದಾ ಅಂತಕ್ಕಂಥದ್ದು ಒಂದು ಪ್ರಶ್ನೆ ಬಂದಾಗ ಅದು ಕೂಡ ಸಾಧ್ಯ ಆಗಿಲ್ಲ. ಇದನ್ನು ನಾವು ಯಾವ್ದು ಕಾನ್ಸೆಪ್ಟಲ್ಲಿ ನೋಡ್ತೀವಿ ಅಂದರೆ ಒಂದು ಸಬ್ಜುಡೈಸ್ ಮತ್ತು ರೆಸ್ ಜುಡಿಕಾಟ ಅಂತಕ್ಕಂಥ ಒಂದು ಕಾನ್ಸೆಪ್ಟಲ್ಲಿ ನೋಡ್ತೀವಿ. ಅದೇ ರೀತಿಯಾಗಿ ಫಾರಿನ್ ಜಡ್ಜ್ಮೆಂಟ್ಸ್, ಏನು ವಿದೇಶಿ ತೀರ್ಪುಗಳನ್ನ ನಾವು ಭಾರತದಲ್ಲಿ ಅನ್ವಯಿಸ್ಬೋದಾ ಅಂತಕ್ಕಂಥದ್ದು ಒಂದು ಪ್ರಶ್ನೆ ಬರುತ್ತೆ. ಅದಕ್ಕೆ ರಿಲೇಟೆಡ್ ಆಗಿ ವಿದೇಶಿ ತೀರ್ಪು ಅಂತಕ್ಕಂಥದ್ದು ಒಂದು ಸೆಕ್ಷನ್ 13 ಮತ್ತು 14 ನಮಗೆ ತಿಳಿಸಿದ್ದಾರೆ. ಅದೇ ರೀತಿ ಪ್ಲೇಸ್ ಆಫ್ ಸೂಟ್ಸ್, ಅಂದರೆ ಸೂಟಿನ ಸ್ಥಳಗಳು ಯಾವುದು ಅಂತಕ್ಕಂಥದ್ದು. ಟ್ರಾನ್ಸ್ಫರ್ ಆಫ್ ಕೇಸಸ್, ಒಂದು ಪ್ರಕರಣಗಳ ವರ್ಗಾವಣೆ ಯಾವ ರೀತಿ ಆಗ್ತಕ್ಕಂಥದ್ದು. ಅಂದರೆ ಸಪೋಸ್ ಒಂದು ಕೋರ್ಟಲ್ಲಿ ಪ್ರಕರಣ ಇರುತ್ತೆ, ಆ ಪ್ರಕರಣನ ಇನ್ನೊಂದು ಕೋರ್ಟಿಗೆ ಟ್ರಾನ್ಸ್ಫರ್ ಮಾಡ್ಬೋದಾ, ಮಾಡೋದು ಯಾವ ಥರದ್ದು ಕೇಸಲ್ಲಿ ಮಾಡ್ಬೋದು ಅಂತಕ್ಕಂಥದ್ರ ಬಗ್ಗೆ ನಾವು ಸೆಕ್ಷನ್ 22 ಇಂದ 25 ನೋಡ್ತಾ ಹೋಗ್ತೀವಿ. ಅದೇ ರೀತಿಯಾಗಿ ನೆಕ್ಸ್ಟ್ ಯೂನಿಟ್ 2 ಅಲ್ಲಿ ಬರೋದು ನೋಡ್ತಾ ಹೋಗೋಣ. ಯೂನಿಟ್ 2 ಅಲ್ಲಿ ನಮಗೆ ಏನಾಗಿ ಕಾಣಿಸಿರ್ತಕ್ಕಂಥದ್ದು ಒಂದು ಇನ್ಸ್ಟಿಟ್ಯೂಷನ್ ಆಫ್ ಸೂಟ್ಸ್ ಮತ್ತು ಸಮನ್ಸ್ ಬಗ್ಗೆ ಹೇಳಿದ್ದಾರೆ, ಅಂದರೆ ಮೊಕದ್ದಮೆಗಳು ಮತ್ತು ಸಮನ್ಸ್ಗಳ ಸ್ಥಾಪನೆ. ಏನು ಇನ್ಸ್ಟಿಟ್ಯೂಷನ್ ಆಫ್ ಸೂಟ್ಸ್ ಅಂತಕ್ಕಂಥದ್ದು ಬಂದಾಗ ನಾವು ಮೊಕದ್ದಮೆ ಹೂಡ್ತಕ್ಕಂಥದ್ದು ಬಗ್ಗೆ ಹೇಳ್ತಾ ಹೋಗುತ್ತೆ.
ಅದೇ ರೀತಿ ಒಂದು ಸೂಟ್ಸ್ ಏನು ಸಮನ್ಸ್ ಅಂತಕ್ಕಂಥದ್ದು ಬಂದಾಗ ಒಂದು ಸಮನ್ಸ್ ರಿಲೇಟೆಡ್ ಆಗಿ ನಾವು ನೋಡ್ತಾ ಹೋಗ್ಬೇಕಾಗುತ್ತೆ. ಸರ್ವಿಸ್ ಆಫ್ ಸಮನ್ಸ್ ಅಂದರೆ ಸಮನ್ಸ್ನ ಯಾವ ರೀತಿಯಾಗಿ ನೀಡ್ಬೋದು ಅಂತಕ್ಕಂಥದ್ದು, ಅದಕ್ಕೆ ಒಂದು ಚಾರ್ಟ್ ಇದೆ, ಇದನ್ನ ಕರೆಕ್ಟಾಗಿ ನೋಡ್ಕೊಂಬಿಡಿ. ಯಾವ ರೀತಿಯಾಗಿ ಒಂದು ಮೋಡ್ಸ್ನ ಸರ್ವಿಸ್ ಆಫ್ ಸಮನ್ಸಲ್ಲಿ ಒಂದು ಸರ್ವಿಸ್ ಬೈ ಕೋರ್ಟು, ಸರ್ವಿಸ್ ಬೈ ಪ್ಲೇಂಟಿಫು, ಸರ್ವಿಸ್ ಆನ್ ಏಜೆಂಟ್ಸ್ ಆಗಿರ್ಬೋದು, ಅಡಲ್ಟ್ ಮೆಂಬರ್ ಆಫ್ ದಿ ಫ್ಯಾಮಿಲಿ ಆಗಿರ್ಬೋದು. ನೆಕ್ಸ್ಟ್ ವೆನ್ ಡಿಫೆಂಡೆಂಟ್ ರೆಫ್ಯೂಸಸ್ ಟು ಅಕ್ಸೆಪ್ಟ್ ಅಂದರೆ ಏನು ಡಿಫೆಂಡೆಂಟ್ ಇರ್ತಾನೆ ಆ ಸಮನ್ಸ್ನ ರೆಫ್ಯೂಸ್ ಮಾಡಿದರೆ ಅಕ್ಸೆಪ್ಟ್ ಮಾಡೋಕ್ಕೆ, ಅದೇ ಸಬ್ಸ್ಟಿಟ್ಯೂಟ್ ಸರ್ವಿಸಸ್ಸಲ್ಲಿ. ಅದೇ ರೀತಿಯಾಗಿ ಡಿಫೆಂಡೆಂಟ್ ರಿಸೆಟ್ಸ್ ವಿದಿನ್ ದಿ ಜುರಿಸ್ಡಿಕ್ಷನ್ ಆಫ್ ಅನದರ್ ಕೋರ್ಟ್ ಅಂದರೆ ಬೇರೆ ಒಂದು ಕೋರ್ಟ್ನ ಒಂದು ನ್ಯಾಯವ್ಯಾಪ್ತಿಯಲ್ಲಿದ್ದಾಗ. ಡಿಫೆಂಡೆಂಟ್ ಈಸ್ ಇನ್ ಪ್ರಿಸನ್ ಅಂದರೆ ಒಂದು ಜೈಲಲ್ಲಿದ್ದಾಗ. ನೆಕ್ಸ್ಟು ಅಬ್ರಾಡಲ್ಲಿದ್ದಾಗ ಯಾವ ಥರ ಅಂತಕ್ಕಂಥದ್ದು ನಾವು ಪ್ರತಿಯೊಂದೂ ಕ್ಲೀನಾಗಿ ಒಂದು ಸರ್ವಿಸ್ ಆಫ್ ಸಮನ್ಸಲ್ಲಿ ನೋಡ್ತಾ ಹೋಗ್ತೀವಿ. ಅದೇ ರೀತಿಯಾಗಿ ಒಂದು ಇಂಟ್ರೆಸ್ಟ್ ಆ್ಯಂಡ್ ಕಾಸ್ಟ್ಸ್ ಅಂತಕ್ಕಂಥದ್ದು ಒಂದಿದೆ. ಇದು ಸರ್ವಿಸ್ ಆಫ್ ಸಮನ್ಸ್ ಅಂತಕ್ಕಂಥದ್ದು ಇನ್ಸ್ಟಿಟ್ಯೂಷನ್ ಆಫ್ ಸೂಟ್ಸ್ ಅಂತಕ್ಕಂಥದ್ದು ಏನು ಸೆಕ್ಷನ್ 26 ಮತ್ತು ಆರ್ಡರ್ 4, ನೆಕ್ಸ್ಟು ಸೆಕ್ಷನ್ 27, 28, 31 ಮತ್ತು ಆರ್ಡರ್ 5 ಅಂತಕ್ಕಂಥದ್ದು ಕಾನ್ಸೆಪ್ಟು. ಇಂಟ್ರೆಸ್ಟ್ ಆಫ್ ಕಾಸ್ಟ್ಸ್ ಅಂತಕ್ಕಂಥದ್ದು ಇದು ಬಡ್ಡಿ ಅಂತಾಗಿದೆ, ಬಡ್ಡಿ ಅಲ್ಲ, ಇಂಟ್ರೆಸ್ಟ್ ವೆಚ್ಚಗಳು ಮತ್ತು ಇಂಟ್ರೆಸ್ಟ್ಗಳು ಅಂತಕ್ಕಂಥದ್ದು ಏನು ಸೆಕ್ಷನ್ 34, 35, 35A, B ಅಂತಕ್ಕಂಥದ್ದು ಇಂಟ್ರೆಸ್ಟು ಕಾಸ್ಟ್ನ ಬಗ್ಗೆ ಮಾತಾಡುತ್ತೆ. ಪ್ಲೀಡಿಂಗ್ಸ್ ಅಂತಕ್ಕಂಥದ್ದು ಬಂದಾಗ ಒಂದು ಪ್ರತಿಜ್ಞೆ. ಏನು ಪ್ಲೀಡಿಂಗ್ಸು, ನಾವು ಒಂದು ಏನಾದರೂ ಸೂಟ್ಸು ಒಂದು ನ್ಯಾಯಾಲಯಕ್ಕೆ ಹಾಕಬೇಕಾದಾಗ ಒಂದು ಡಾಕ್ಯುಮೆಂಟ್ ಇರುತ್ತೆ. ಆ ಡಾಕ್ಯುಮೆಂಟ್ನ ನಾವು ಏನು ಮಾಡಬೇಕಾಗುತ್ತೆ, ಒಂದು ಪ್ಲೀಡಿಂಗ್ಸ್ ನಾವು ಕೇಳಬೇಕಾಗುತ್ತೆ, ನಮ್ಮ ಒಂದು ಪ್ಲೀಡಿಂಗ್ಸ್ನಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಅದನ್ನೇ ನಾವು ಪ್ಲೀಡಿಂಗ್ಸ್ ಅಂತೀವಿ. ಅದೇ ರೀತಿ ಪ್ಲೇಂಟ್ ಆ್ಯಂಡ್ ರಿಟರ್ನ್ ಸ್ಟೇಟ್ಮೆಂಟ್. ಏನಿದು ಪ್ಲೇಂಟ್ ಅಂತಕ್ಕಂಥದ್ದು ನೋಡ್ತಾ ಹೋದರೆ, ಒಂದು ಒಬ್ಬ ವ್ಯಕ್ತಿ ಯಾರಾದರೂ ವಿರುದ್ಧ ದಾವೆ ಹಾಕಬೇಕು ಅಂದರೆ ಒಂದು ಪ್ಲೇಂಟ್ ಇರುತ್ತಲ್ಲ, ಆ ಪ್ಲೇಂಟ್ನ ರೆಡಿ ಮಾಡಿಬಿಟ್ಟು ಹಾಕಬೇಕಾಗತ್ತೆ. ಅದೇ ರೀತಿಯಾಗಿ ಡಿಫೆಂಡೆಂಟ್ಗೆ ಏನು ಮಾಡಬೇಕಾಗುತ್ತೆ, ಒಂದು ರಿಟರ್ನ್ ಸ್ಟೇಟ್ಮೆಂಟ್ ಹಾಕಬೇಕಾಗುತ್ತೆ. ಒಂದು ಪ್ಲೇಂಟ್ಗೆ ರಿಟರ್ನ್ ಸ್ಟೇಟ್ಮೆಂಟ್ ಹಾಕಬೇಕಾಗುತ್ತೆ. ಇದನ್ನೆಲ್ಲ ಕೂಡ ನಾವು CPCಯಲ್ಲಿ ಒಂದು ಆರ್ಡರ್ ಯಾವ ಆರ್ಡ್ರಲ್ಲಿ ಬರುತ್ತೆ ಮತ್ತು ಯಾವ ಸೆಕ್ಷನ್ಸಲ್ಲಿ ಬರುತ್ತೆ ಅಂತಕ್ಕಂಥದ್ದನ್ನ ನಾವು ನೋಡ್ತಾ ಹೋಗ್ತೀವಿ. ಅದೇ ರೀತಿ ರಿಟರ್ನ್ ಆ್ಯಂಡ್ ರಿಜೆಕ್ಷನ್ ಆಫ್ ಕ್ಲೇಂಟ್ ಅಂದರೆ ಒಂದು ದೂರಿನ ವಾಪಸಾತಿ. ಸಪೋಸ್ ಏನಾದರೂ ಒಂದು ದೂರನ್ನ ನೀಡಿರ್ತೀವಿ, ಅದನ್ನ ವಾಪಸ್ ಮಾಡಿರ್ತಾರೆ, ಯಾವ ಕಾರಣಕ್ಕೆ ಮಾಡಿದರು ಅಂತಕ್ಕಂಥದ್ದು ಅಥವಾ ಯಾವ ಅಂಡರಲ್ಲಿ ಮಾಡಿದರು ಅಂತಕ್ಕಂಥದ್ದು ನಮಗೆ ಪ್ರಶ್ನೆ ಉದ್ಭವಿಸುತ್ತೆ. ಆ ಸಂದರ್ಭದಲ್ಲಿ ಈ ರಿಟರ್ನ್ ಪ್ಲೇಂಟ್ ಬರುತ್ತೆ. ಅದೇ ರೀತಿ ಒಂದು ಆರ್ಡರ್ 7 ರೂಲ್ 11 ಅಂತಕ್ಕಂಥದ್ರಲ್ಲಿ ಒಂದು ರಿಜೆಕ್ಷನ್ ಆಫ್ ಪ್ಲೇಂಟ್ ಬರುತ್ತೆ. ಅಂದರೆ ಸಪೋಸ್ ಏನಾದರೂ ಒಂದು ಪ್ಲೇಂಟ್ನ ನಾವು ನ್ಯಾಯಾಲಯದಲ್ಲಿ ಹೂಡಿದಾಗ ಆ ನ್ಯಾಯಾಲಯದಲ್ಲಿ ಯಾವುದೇ ರೀತಿಯಾದಂಥ ಒಂದು ಕೋರ್ಟ್ ಫೀಸು ಕಟ್ಟದೇ ಇದ್ದಾಗ ಈ ರೀತಿಯಾಗಿ ಕೆಲವೊಂದು ಏನೋ ಪಾಯಿಂಟ್ಸ್ ಇವೆ. ಆ ಪಾಯಿಂಟ್ಸ್ನ ನೋಡ್ತಾ ಬಂದರೆ ರಿಜೆಕ್ಷನ್ ಆಫ್ ಪ್ಲೇಂಟ್ಸ್ನ ಕಾನ್ಸೆಪ್ಟ್ನ ನಾವು ಕಲಿತಾ ಬರ್ಬೋದು. ನೆಕ್ಸ್ಟ್ ಬರ್ತಕ್ಕಂಥದ್ದು ಒಂದು ಡಿಫೆನ್ಸಸ್ ಸೆಟ್ ಆಫ್ ಆ್ಯಂಡ್ ಕೌಂಟರ್ ಕ್ಲೇಮ್ ಅಂತಕ್ಕಂಥದ್ದು. ಒಂದು ಸೆಟ್ ಆಫ್ ಅಂತಕ್ಕಂಥದ್ದು, ಸಪೋಸ್ ಈಗ ಒಬ್ಬ ವ್ಯಕ್ತಿ ಹಣ ನೀಡಿರ್ತಾನೆ, ಅದನ್ನ ಅವನು ಕೇಳಿರ್ತಾನೆ, ಒಂದು ಪ್ಲೇಂಟ್ ಹಾಕೋದ್ರ ಮೂಲಕ ಕೇಳಿರ್ತಾನೆ. ಅದೇ ರೀತಿಯಾಗಿ ಇನ್ನೊಬ್ಬ ವ್ಯಕ್ತಿ ಏನು ಯಾರ ವಿರುದ್ಧ ಒಂದು ದಾವೆ ಹೂಡಿರ್ತಾನೆ ಆ ವ್ಯಕ್ತಿಗೆ ಇವನು ದುಡ್ಡು ಕೊಡಬೇಕಾಗಿರುತ್ತೆ. ಆ ಸಂದರ್ಭದಲ್ಲಿ ಅದೇ ಒಂದು ಟ್ರಾನ್ಸಾಕ್ಷನ್ ಒಂದು ಕೇಸಲ್ಲಿ ಅವನು ಒಂದು ಸೆಟ್ ಆಫ್ ಮಾಡೋದ್ರ ಮೂಲಕ ಒಂದು ಹಣ ಕೇಳ್ಬೋದು. ಅದೇ ರೀತಿಯಾಗಿ ಕೌಂಟರ್ ಕ್ಲೇಮ್ ಅಂದರೆ ಒಂದು ಕ್ಲೇಮ್ ಏನು ಮಾಡಿರ್ತಾನೆ ಅದಕ್ಕೆ ಅವನು ಕೌಂಟರ್ ಕ್ಲೇಮ್ ಕೂಡ ಮಾಡ್ಬೋದು ಅಂತಕ್ಕಂಥದ್ದನ್ನ ನಾವು ಗಮನಿಸ್ತಾ ಬರ್ಬೋದು. ಅದೇ ರೀತಿ ಪಾರ್ಟೀಸ್ ಟು ದಿ ಸೂಟ್ ಅಂದರೆ ಮೊಕದ್ದಮೆಯ ಪಕ್ಷಕಾರರು ಯಾರ್ಯಾರು ಅಂತಕ್ಕಂಥದ್ದು, ಜಾಯಿಂಡರು, ಮಿಸ್ ಜಾಯಿಂಡರ್ ಆ್ಯಂಡ್ ನಾನ್ ಜಾಯಿಂಡರ್ ಆಫ್ ದಿ ಪಾರ್ಟೀಸ್ ಅಂತಕ್ಕಂಥದ್ದು. ಅಂದರೆ ಒಂದು ಪಕ್ಷಕಾರರು ಏನಿರ್ತಾರೆ ಅದಕ್ಕೆ ಒಬ್ಬ ಎಕ್ಸ್ಟ್ರಾ ಯಾರನ್ನಾದರೂ ಸೇರಿಸೋದಿದ್ರೆ ಯಾವ ರೀತಿಯಾಗಿ ಸೇರಿಸ್ತಕ್ಕಂಥದ್ದು, ಒಂದು ಪ್ರಕರಣ ಅಲ್ಲ, ಒಂದು ದಾವೆಗೆ ಒಬ್ಬ ವ್ಯಕ್ತಿನ ಸೇರಿಸೋದಾಗಿರಲಿ. ಒಂದು ಅದೇ ರೀತಿಯಾಗಿ ಮಿಸ್ ಜಾಯಿಂಡರ್, ಸಪೋಸ್ ಯಾರಾದರೂ ಒಬ್ಬನ ಸೇರಿಸ್ಬಿಟ್ಟಿದ್ವಿ, ಅವ್ನ ಪಾರ್ಟಿನೇ ಅಲ್ಲ ಅಂತಕ್ಕಂಥದ್ದು ಒಂದು ಕಾನ್ಸೆಪ್ಟ್ ಬಂದಾಗ ಆ ಸಂದರ್ಭದಲ್ಲಿ ಮಿಸ್ ಜಾಯಿಂಡರು. ಆಮೇಲೆ ನಾನ್ ಜಾಯಿಂಡರ್ ಆಫ್ ಪಾರ್ಟೀಸ್ ಅಂತಕ್ಕಂಥದ್ದು ಏನು ಕಾನ್ಸೆಪ್ಟ್ ಇದೆ ಅದನ್ನೆಲ್ಲ ನಾವು ನೋಡ್ಬೋದಾಗಿದೆ. ನೆಕ್ಸ್ಟ್ ಮಿಸ್ ಜಾಯಿಂಡರ್ ಆಫ್ ಕಾಸ್ ಆಫ್ ಆ್ಯಕ್ಷನ್ ಮಲ್ಟಿಫೇರಿಯಸ್ನೆಸ್ ಅಂತಕ್ಕಂಥದ್ದು. ಅಂದರೆ ಬಹುಮುಖತೆಯ ಕಾರಣ ತಪ್ಪು ಜೋಡಣೆ ಕುರಿತಾಗಿ ಕೂಡ ನಮಗೆ ಒಂದು ಕಾನ್ಸೆಪ್ಟ್ ಬರ್ತಾ ಹೋಗುತ್ತೆ. ಇದಿಷ್ಟು ಕೂಡ ಒಂದು ಯೂನಿಟ್ 2 ಬರ್ತಕ್ಕಂಥ ಕಾನ್ಸೆಪ್ಟ್ಗಳು. ಅದೇ ರೀತಿಯಾಗಿ ಯೂನಿಟ್ 3 ಯಾವ್ದು ಬರುತ್ತೆ ಅಂದರೆ ಅಪಿಯರೆನ್ಸ್ ಆ್ಯಂಡ್ ಎಕ್ಸಾಮಿನೇಷನ್ ಬರುತ್ತೆ. ಅಂದರೆ ಒಂದು ಕೋರ್ಟ್ ಮುಂದೆ ಅಪಿಯರೆನ್ಸ್ ಆಗ್ತಕ್ಕಂಥದ್ದು, ಆಮೇಲೆ ಎಕ್ಸಾಮಿನೇಷನ್ ಆಗ್ತಕ್ಕಂಥದ್ದು, ಅದ್ರ ಬಗ್ಗೆ ನಾವು ನೋಡ್ತಾ ಬರ್ತೀವಿ. ಅದನ್ನು ಆರ್ಡರ್ 9, ಆರ್ಡರ್ 18 ನಾವು ನೋಡ್ತಾ ಬರ್ತೀವಿ. ಅದೇ ರೀತಿಯಾಗಿ ಡಿಸ್ಕವರಿ, ಇನ್ಸ್ಪೆಕ್ಷನ್ ಆ್ಯಂಡ್ ಪ್ರೊಡಕ್ಷನ್ ಆಫ್ ಡಾಕ್ಯುಮೆಂಟ್ಸ್ ಅಂತಕ್ಕಂಥದ್ದು, ಏನು ದಾಖಲೆಗಳ ಆವಿಷ್ಕಾರ, ಪರಿಶೀಲನೆ ಮತ್ತು ಉತ್ಪಾದನೆ ಅಂತಕ್ಕಂಥದ್ದು. ಅದೇ ರೀತಿಯಾಗಿ ಫಸ್ಟ್ ಹಿಯರಿಂಗ್ ಅಂದರೆ ಒಂದು ಏನು ಮೊದಲ ವಿಚಾರಣೆ ಆಗಿರ್ಬೋದು. ಆಮೇಲೆ ಫ್ರೇಮಿಂಗ್ ಆಫ್ ಇಶ್ಯೂಸ್ ಅಂದರೆ ಒಂದು ಇಶ್ಯೂಸ್ನ ಫ್ರೇಮ್ ಮಾಡ್ತಕ್ಕಂಥದ್ದು ಯಾವ ರೀತಿ ಅಂತಕ್ಕಂಥದ್ದನ್ನ ನಾವು ನೋಡ್ತಾ ಬರ್ತೀವಿ ಆರ್ಡರ್ 10 ಮತ್ತು ಆರ್ಡರ್ 14. ಅದೇ ರೀತಿಯಾಗಿ ಅಡ್ಮಿಷನ್ ಆ್ಯಂಡ್ ಅಫಿಡವಿಟ್. ಏನು ಅಡ್ಮಿಷನ್ ಅಂತಂದರೆ ಒಂದು ಸಪೋಸ್ ಒಂದೇನಾದರೂ ದಾವೆ ಹೂಡಿದ್ವಿ, ಅದು ಅಡ್ಮಿಷನ್ಸ್ ಯಾವ ರೀತಿ ಅಂತಕ್ಕಂಥದ್ದನ್ನ ನಾವು ನೋಡ್ತಾ ಬರ್ತೀವಿ. ಅದೇ ರೀತಿ ಒಂದು ಪ್ರಮಾಣ ಪತ್ರ ಅಂತಕ್ಕಂಥದ್ದು, ಅಫಿಡವಿಟ್ ಅಂತಕ್ಕಂಥದ್ದು ಏನು, ಅಫಿಡವಿಟ್ ಯಾಕೆ ಮುಖ್ಯ ಅಂತಕ್ಕಂಥದ್ದನ್ನ ನಾವು ನೋಡ್ತಾ ಬರ್ತೀವಿ. ಅದೇ ರೀತಿ ಅಡ್ಜರ್ನ್ಮೆಂಟ್, ಸಪೋಸ್ ಏನಾದರೂ ಒಂದು ಡಿಸಿಷನ್ನು ಮುಂದೂಡ್ತಾರೆ, ಕೆಲವೊಂದು ಸಾರಿ ನಾವು ಬಹಳಷ್ಟು ಸಾರಿ ನೋಡಿರ್ತೀವಿ, ತುಂಬ ಸಾರಿ ಏನೋ ಪ್ರಕರಣಗಳನ್ನ ಮುಂದೂಡ್ತಿರ್ತಾರೆ. ಆ ಪ್ರಕರಣಗಳ ಮುಂದೂಡೋಕ್ಕೆ
ಒಂದು ಆರ್ಡರ್ 17 ನಾವು ನೋಡ್ಬೋದು ಅದರ ರಿಲೇಟೆಡ್ ಆಗಿ ಒಂದು ಕಾನ್ಸೆಪ್ಟ್ನ. ಅದೇ ರೀತಿಯಾಗಿ ಡೆತ್, ಮ್ಯಾರೇಜ್, ಇನ್ಸಾಲ್ವೆನ್ಸಿ ಆಫ್ ದಿ ಪಾರ್ಟೀಸ್ನ ನಾವು ಆರ್ಡರ್ 22 ಅಲ್ಲಿ. ಅದೇ ರೀತಿಯಾಗಿ ವಿಡ್ರಾವಲ್ ಆ್ಯಂಡ್ ಕಾಂಪ್ರಮೈಸ್ ಆಫ್ ಸೂಟ್ಸ್, ಏನು ನಾವು ವಿಡ್ರಾ ಮಾಡ್ಕೊತೀವಿ ಅಂತಕ್ಕಂಥದ್ದು ಒಂದು ಕೇಸ್ನ ದಾಖಲಿಸಿಬಿಟ್ಟಿದ್ದೀವಿ, ನಮಗೇನೋ ಒಂದು ವಾಪಸ್ ತಗೋಬೇಕು ಅಂತ ಮನಸ್ಸು ಬಂತು, ಅಥವಾ ಏನೋ ನಮಗೆ ಬೇಡ ಅವ್ರ ವಿರುದ್ಧ ದಾವೆ ಹೂಡೋದು ಬೇಡ, ದಾವೆ ಸಾಕು ನಡೆಸೋದು ಬೇಡ ಅಂದ್ಬಿಟ್ಟು ವಾಪಸ್ ತಗೊಳ್ಳೋಕ್ಕೆ ಯಾವ ರೀತಿಯಾಗಿ ಪ್ರಾವಿಷನ್ಸ್ ಇದೆ ಅಂತಕ್ಕಂಥದ್ದು. ಅದೇ ರೀತಿಯಾಗಿ ಕಾಂಪ್ರಮೈಸು, ಸಪೋಸ್ ಅವನೇನಾದರೂ ಹೊರಗಡೆ ಏನಾದರೂ ಕಾಂಪ್ರಮೈಸ್ ಆಗಿ ಇಲ್ಲ ನಾವು ತಗೊಳ್ತೀವಿ ಅಂದ್ರೂ ಓಕೆ. ಅದೇ ರೀತಿಯಾಗಿ ಕೋರ್ಟ್ ಕಾಂಪ್ರಮೈಸೇಷನ್, ಆಲ್ಟರ್ನೇಟಿವ್ ಡಿಸ್ಪ್ಯೂಟ್ ರೆಸಲ್ಯೂಷನ್ ಮೂಲಕ ಕಾಂಪ್ರಮೈಸ್ ಆಗ್ತೀವಿ ಅಂದ್ರೂ ಓಕೆ. ಅದರ ರಿಲೇಟೆಡ್ ಆಗಿ ಒಂದು ಆರ್ಡರ್ 23 ನಾವು ನೋಡ್ತಾ ಬರ್ಬೋದು. ಅದೇ ರೀತಿಯಾಗಿ ಜಡ್ಮೆಂಟ್ ಆ್ಯಂಡ್ ಡಿಗ್ರಿ, ಏನಿದು ತೀರ್ಪು ಅಂತಾಗಿದೆ, ತೀರ್ಪು ಮತ್ತು ಡಿಗ್ರಿ ಅಂತ ಆಗಬೇಕು. ಏನಿದು ಡಿಗ್ರಿ ಮತ್ತು ಜಡ್ಮೆಂಟ್ ಒಂದೇನಾ ಅಂತಂದರೆ, ಡಿಗ್ರಿ ಅಂದರೆ ಎಕ್ಸಿಕ್ಯೂಟೇಬಲ್ ಆರ್ಡರ್ಸ್ ಆಗುತ್ತೆ. ಒಂದು ಸಪೋಸ್ ಕೋರ್ಟಿಂದ ಡಿಗ್ರಿ ತೊಗೊಂಡ್ವಿ ಅಂತಕ್ಕಂಥದ್ದನ್ನ ನಾವು ತುಂಬ ಗಮನಿಸ್ತಿರ್ತೀವಿ. ಅದೇ ರೀತಿಯಾಗಿ ಜಡ್ಮೆಂಟ್ ಆ್ಯಂಡ್ ಡಿಗ್ರಿ, ಅದರ ಡಿಫ್ರೆನ್ಸ್ ಏನು ಅಂತಕ್ಕಂಥದ್ದನ್ನ ನೋಡ್ತಾ ಬರ್ತೀವಿ. ಅದೇ ರೀತಿಯಾಗಿ ಯಾವ ರೀತಿಯಾಗಿ ರಿಲೇಷನ್ ಅಂತಕ್ಕಂಥದ್ದನ್ನ ನಾವು ನೋಡ್ತಾ ಬರ್ತೀವಿ. ನೆಕ್ಸ್ಟ್ ಎಕ್ಸಿಕ್ಯೂಷನ್, ಯಾವ ರೀತಿಯಾಗಿ ಎಕ್ಸಿಕ್ಯೂಷನ್, ಇದು ಮರಣದಂಡ ಏನಾಗಿದೆ, ಕ್ಷಮಿಸಿ, ಇದು ಕಾರ್ಯ ಆಗಬೇಕಿದು. ಏನಿದು ಎಕ್ಸಿಕ್ಯೂಷನ್ ಅಂತಕ್ಕಂಥದ್ದು ಬಂದಾಗ, ಸಪೋಸ್ ಈಗ ಎಲ್ಲ ಆಗಿದೆ, ಒಂದು ಎಕ್ಸಿಕ್ಯೂಷನ್ ಪಿಟಿಷನ್ ಹಾಕಬೇಕಾಗುತ್ತೆ ನಾವು. ಏನಾದರೂ ಒಂದು ನಮ್ಮ ಪರವಾಗಿ ಏನಾದರೂ ತೀರ್ಪು ಬಂದಾಗ, ಒಂದು ಮೇಂಟೆನೆನ್ಸ್ ರಿಲೇಟೆಡ್ ಆಗಿ ಬಂದಾಗ ಒಂದು ಎಕ್ಸಿಕ್ಯೂಷನ್ ಪಿಟಿಷನ್ ಹಾಕ್ಬಿಟ್ಟು ನಾವು ಮಾಡಬೇಕಾಗುತ್ತೆ, ಅದರ ರಿಲೇಟೆಡ್ ಆಗಿ ಹೇಳಿದ್ದಾರೆ. ಅದೇ ರೀತಿಯಾಗಿ ಜನರಲ್ ಪ್ರಿನ್ಸಿಪಲ್ಸ್ ಆಫ್ ಎಕ್ಸಿಕ್ಯೂಷನ್ ನೋಡ್ತೀವಿ. ಪವರ್ಸ್ ಆಫ್ ಎಕ್ಸಿಕ್ಯೂಟಿಂಗ್ ಕೋರ್ಟ್, ಟ್ರಾನ್ಸ್ಫರ್ ಆಫ್ ಡಿಕ್ರೀಸ್ ಫಾರ್ ಎಕ್ಸಿಕ್ಯೂಷನ್, ಮೋಡ್ ಆಫ್ ಎಕ್ಸಿಕ್ಯೂಷನ್ ಅಂದರೆ ಯಾವ ರೀತಿಯಾಗಿ ಡಿಕ್ರೀಸ್ನ ಟ್ರಾನ್ಸ್ಫರ್ ಮಾಡ್ತಕ್ಕಂಥದ್ದು. ಆಮೇಲೆ ಪವರ್ ಆಫ್ ಎಕ್ಸಿಕ್ಯೂಟಿಂಗ್ ಕೋರ್ಟ್ಸ್ ಅಂದರೆ ನ್ಯಾಯಾಲಯದ ಕಾರ್ಯಗತಗೊಳಿಸುವ ಅಧಿಕಾರಗಳಾಗಿರ್ಬೋದು. ನೆಕ್ಸ್ಟು ಕಾರ್ಯದ ವಿಧಾನ ಆಗಬೇಕಿದು, ಮರಣದಂಡನೆ ಆಗಿದೆ, ಅದನ್ನು ಕ್ಷಮಿಸಿಬಿಡಿ. ಆಮೇಲೆ ಅರೆಸ್ಟ್ ಆ್ಯಂಡ್ ಡಿಟೆನ್ಷನ್ ಬಗ್ಗೆ, ಬಂಧನ ಮತ್ತು ಡಿಟೆನ್ಷನ್ ಬಗ್ಗೆ. ಆಮೇಲೆ ಅಟ್ಯಾಚ್ಮೆಂಟ್ಸ್ ಅಂದರೆ ಅಟ್ಯಾಚ್ಮೆಂಟ್ ಆಫ್ ಪ್ರಾಪರ್ಟಿ ಆಗಿರ್ಬೋದು. ಸಪೋಸ್ ಏನಾದರೂ ಒಬ್ಬ ವ್ಯಕ್ತಿ ದುಡ್ಡು ಕೊಡೋದಿರುತ್ತೆ, ಅದ್ರ ಬದಲು ನಾವು ಏನೋ ಅಟ್ಯಾಚ್ಮೆಂಟ್ ಆಫ್ ಪ್ರಾಪರ್ಟಿಗೆ ನಾವು ಕೇಳ್ಬೋದು, ಅಥವಾ ಅಟ್ಯಾಚ್ಮೆಂಟ್ ಆಫ್ ಸ್ಯಾಲರೀಸ್ ಬಗ್ಗೆ ಕೇಳ್ಬೋದು. ಈ ರೀತಿಯಾಗಿ ಕಾನ್ಸೆಪ್ಟ್ ನಮಗೆ ಬರ್ತಾ ಹೋಗುತ್ತೆ. ಅದೇ ರೀತಿಯಾಗಿ ಸೇಲು, ಏನು ಸೇಲು, ಮಾರಾಟ ಅಂತಕ್ಕಂಥದ್ದು. ಸಪೋಸ್ ಒಬ್ಬ ವ್ಯಕ್ತಿ ದುಡ್ಡು ಕೊಡಬೇಕಾಗಿರುತ್ತೆ, ಅವನ ಹತ್ರ ಹಣ ಇರಲ್ಲ, ಅಂದರೆ ಕೋರ್ಟ್ ಆರ್ಡರ್ ಆಗಿರುತ್ತೆ, ಅಥವಾ ಡಿಗ್ರಿ ಆಗಿದ್ರೂ ಕೂಡ ಒಂದು ಹಣ ಕೊಡಬೇಕಾಗಿರುತ್ತೆ. ಆ ಸಂದರ್ಭದಲ್ಲಿ ಅವರು ಸೇಲ್ಗೆ, ಮಾರಾಟಕ್ಕೆ ಒತ್ತಾಯಿಸ್ಬೋದು ಅಂತಕ್ಕಂಥ ಕಾನ್ಸೆಪ್ಟ್ ಇದೆ, ಅದರ ರಿಲೇಟೆಡ್ ಆಗಿ ಹೇಳಿದ್ದಾರೆ. ಇದಿಷ್ಟು ಕೂಡ ಯೂನಿಟ್ 3ನ ಕಾನ್ಸೆಪ್ಟ್. ಆದರೆ ಯೂನಿಟ್ 4 ಕಾನ್ಸೆಪ್ಟ್ಸ್ ನೋಡೋಣ. ಇದರಲ್ಲಿ ಸೂಟ್ಸ್ ಇನ್ ಪರ್ಟಿಕ್ಯುಲರ್ ಕೇಸಸ್, ಸೂಟ್ಸ್ ಬೈ ಆರ್ ಅಗೇನ್ಸ್ಟ್ ದಿ ಗೌರ್ಮೆಂಟ್, ಅಂದರೆ ಒಂದು ಗೌರ್ಮೆಂಟ್ ವಿರುದ್ಧ ಒಂದು ದಾವೆ ಹೂಡ್ಬೋದಾ ಅಂತಕ್ಕಂಥದ್ದು ಒಂದು ಪ್ರಶ್ನೆ ಬಂದಾಗ, ಹೌದು ನಾವು ದಾವೆ ಹೂಡ್ಬೋದು ಗೌರ್ಮೆಂಟ್ ವಿರುದ್ಧ. ಯಾವ ರೀತಿ ಅಂತಕ್ಕಂಥದ್ದು ನಿಮಗೆ ಸೆಕ್ಷನ್ 79, 82 ಮತ್ತು ಆರ್ಡರ್ 27 ನೋಡ್ತೀವಿ. ಅದೇ ರೀತಿಯಾಗಿ ಒಂದು ಟೈಮ್ ಲಿಮಿಟ್ ಅಂತ ಇರುತ್ತೆ, ಒಂದು ನೋಟಿಸ್ ಪೀರಿಯಡ್ ಅಂತ ಇರುತ್ತೆ, ಅದನ್ನು ಕೂಡ ನಾವು ಗಮನದಲ್ಲಿ ಇಟ್ಕೊಳ್ಬೇಕಾಗುತ್ತೆ ಒಂದು ಈ ರೀತಿಯಾದಂತಹ ಒಂದು ದಾವೆ ಮೊಕದ್ದಮೆ ಹೂಡುವಾಗ ಅಂತಕ್ಕಂಥದ್ದು. ಅದೇ ರೀತಿಯಾಗಿ ಟು ಬೈ ಏಲಿಯನ್ಸ್ ಆ್ಯಂಡ್ ಬೈ ಆರ್ ಅಗೇನ್ಸ್ಟ್ ದಿ ಫಾರಿನ್ ರೂಲರ್ಸ್, ಅಂಬಾಸಿಡರ್ಸ್ ಅಂತಕ್ಕಂಥದ್ದು. ಅಂದರೆ ಸಪೋಸ್ ಏನಾದರೂ ಏಲಿಯನ್ಸ್ ಅಂತಂದರೆ ವಿದೇಶಿಗರ ವಿರುದ್ಧ ನಾವು ದಾವೆ ಹೂಡ್ಬೋದಾ ಅಂತಕ್ಕಂಥದ್ದು ಒಂದು ಪ್ರಶ್ನೆ ಬರುತ್ತೆ. ಹೌದು, ವಿದೇಶಿಗರು ಇಲ್ಲಿ ಭಾರತದಲ್ಲಿ ಇದ್ದಾರೆ, ಅವ್ರ ವಿರುದ್ಧ ನಾವು ದಾವೆ ಹೂಡ್ಬೋದಾ, ಅಥವಾ ಇಲ್ಲಿ ಏನೋ ಬೇರೆ ದೇಶದಲ್ಲಿ ಇದ್ದಾರೆ ಅವ್ರ ವಿರುದ್ಧ ದಾವೆ ಹೂಡ್ಬೋದಾ ಅಂದರೆ ಎಸ್ ಹೂಡ್ಬೋದು. ಅದೇ ರೀತಿಯಾಗಿ ಬೈ ಆರ್ ಅಗೇನ್ಸ್ಟ್ ದಿ ಫಾರಿನ್ ರೂಲರ್ಸ್, ಅಂದರೆ ಒಂದು ಫಾರಿನ್ನಲ್ಲಿ ರೂಲರ್ಸ್ ಏನಿರ್ತಾರೆ ಅವ್ರ ವಿರುದ್ಧವಾಗಿ ಹೂಡ್ಬೋದಾ ಅಂತಂದರೆ ಹೌದು ಹೂಡ್ಬೋದು. ಅದ್ರ ರಿಲೇಟೆಡ್ ಆಗಿ ಸೆಕ್ಷನ್ 85 to 87 ನೋಡ್ತೀವಿ. ಒಂದು ಅಂಬಾಸಿಡರ್ಸ್, ಏನಿದು ಅಂಬಾಸಿಡರ್ಸ್ ಅಂತಂದರೆ ಒಂದು ರಾಯಭಾರಿ ಕಚೇರಿ ಅಂತ ಇರುತ್ತೆ, ಅಲ್ಲಿ ಅಂಬಾಸಿಡರ್ಸ್ ಇರ್ತಾರೆ, ರಾಯಭಾರಿಗಳು. ಆ ರಾಯಭಾರಿಗಳಿಗೆ ನಮಗೆ ಆಲ್ರೆಡಿ ಗೊತ್ತಿದೆ ಅವ್ರಿಗೆ ಪ್ರಿವಿಲೇಜಸ್ ಇದೆ ಅಂತಕ್ಕಂಥದ್ದು. ಬಟ್ ಅವ್ರ ವಿರುದ್ಧ ನಾವು ದಾವೆ ಯಾವ ರೀತಿಯಾಗಿ ಹೂಡಬೇಕು ಅಂತಕ್ಕಂಥದ್ದನ್ನ ನಾವು ಸೂಟ್ಸ್ ಬೈ ಏಲಿಯನ್ಸ್ ಆ್ಯಂಡ್ ಬೈ ಆರ್ ಅಗೇನ್ಸ್ಟ್ ಫಾರಿನ್ ರೂಲರ್ಸ್ ಮತ್ತು ಅಂಬಾಸಿಡರ್ಸ್ ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ಸೆಕ್ಷನ್ 85 ಇಂದ 87 ನಾವು ಕಲಿತಾ ಬರ್ತೀವಿ. ಅದೇ ರೀತಿಯಾಗಿ ಒಂದು ಸೂಟ್ಸ್ ಬೈ ಆರ್ ಅಗೇನ್ಸ್ಟ್ ದಿ ಮೈನರ್ಸ್ ಆ್ಯಂಡ್ ಅನ್ಸೌಂಡ್ ಪರ್ಸನ್ಸ್. ಸಪೋಸ್ ನಾವೇನಾದರೂ ಒಂದು ಮೈನರ್ಸ್ ವಿರುದ್ಧ ಯಾವ ರೀತಿಯಾಗಿ ದಾವೆ ಹೂಡಬೇಕು, ಮೈನರ್ಸ್ ಅಂದರೆ 18 ಇಯರ್ಸ್ಗಿಂತ ಬಿಲೋ ಇರ್ತಕ್ಕಂಥವ್ರು ಒಂದು ಮೈನರ್ಸ್ ಆಗ್ತಾರೆ, ಅವ್ರ ವಿರುದ್ಧ ಯಾವ ರೀತಿಯಾಗಿ ದಾವೆ ಹೂಡಬೇಕು ಅಂತಕ್ಕಂಥದ್ದು. ಅದೇ ರೀತಿಯಾಗಿ ಅನ್ಸೌಂಡ್ ಪರ್ಸನ್ ಅಂದರೆ ಅಸ್ವಸ್ಥ ವ್ಯಕ್ತಿ, ಅವನಿಗೆ ಯಾವುದೇ ರೀತಿಯಾದಂಥ ಒಂದು ಸೌಂಡ್ನೆಸ್ ಆಫ್ ಮೈಂಡ್ ಇರಲ್ಲ, ಅಂಥ ವ್ಯಕ್ತಿ ವಿರುದ್ಧ ಯಾವ ರೀತಿ ಅಂತಕ್ಕಂಥದ್ದು ಆರ್ಡರ್ 32 ನಾವು ನೋಡ್ತಾ ಬರ್ತೀವಿ. ಅದೇ ರೀತಿ ಸೂಟ್ಸ್ ಬೈ ಇಂಡಿಜೆಂಟ್ ಪರ್ಸನ್ಸ್, ಬಡ ವ್ಯಕ್ತಿಗಳಿಂದ ಸೂಟ್ಗಳು, ಅದ್ರ ಬಗ್ಗೆ ನಾವು ನೋಡ್ತಾ ಬರ್ತೀವಿ ಒಂದು ಆರ್ಡರ್ 33. ನೆಕ್ಸ್ಟ್ ಇಂಟರ್ಪ್ಲೀಡರ್ ಸೂಟ್ಸ್ ಬಗ್ಗೆ ನೋಡ್ತೀವಿ. ಅದೇ ರೀತಿ ಒಂದು ಇಂಟ್ರೀಮ್ ಆರ್ಡರ್ಸ್, ಏನಿದೆ ಇಂಟ್ರೀಮ್ ಆರ್ಡರ್ಸ್ ಅಂತಕ್ಕಂಥದ್ದು, ಇಂಟರ್ಪ್ಲೀಡರ್ ಸೂಟ್ಸ್ ಅಂತಕ್ಕಂಥದ್ದನ್ನ ನಾವು ಸೆಕ್ಷನ್ 82 ಮತ್ತು ಆರ್ಡರ್ 35 ನೋಡ್ತಾ ಬರ್ತೀವಿ. ಏನಿದು ಕಮಿಷನ್ಸ್ ಅಂತಕ್ಕಂಥದ್ದಿದೆ, ಆಯೋಗಗಳು. ಒಂದು ಕೋರ್ಟು ಒಂದು ಯಾವುದೋ ಒಂದು ವಿಚಾರಣೆಗೆ ಒಂದು ಆಯೋಗ ರಚಿಸ್ಬೋದಾ ಅಂತಕ್ಕಂಥದ್ದು ಒಂದು ಪ್ರಶ್ನೆ ಬರುತ್ತೆ. ಹೌದು ರಚಿಸ್ಬೋದು, ಯಾವ ರೀತಿ ಏನು ಅಂತಕ್ಕಂಥದ್ದು ಸೆಕ್ಷನ್ 75 ಮತ್ತು ಆರ್ಡರ್ 26 ನಾವು ನೋಡ್ತಾ ಬರ್ತೀವಿ. ಅರೆಸ್ಟ್ ಬಿಫೋರ್ ಜಡ್ಮೆಂಟ್, ಅಟ್ಯಾಚ್ಮೆಂಟ್ ಬಿಫೋರ್ ಜಡ್ಮೆಂಟ್ ಅಂತಕ್ಕಂಥ ಕಾನ್ಸೆಪ್ಟ್ ಆರ್ಡರ್ 38 ನೋಡ್ತೀವಿ. ಅಂದರೆ ತೀರ್ಪಿನ ಮೊದಲು ಬಂಧನ, ತೀರ್ಪಿನ ಮೊದಲು ಲಗತ್ತುಗಳ ಬಗ್ಗೆ ಆರ್ಡರ್ 38 ನೋಡ್ತೀವಿ. ಅದೇ ರೀತಿಯಾಗಿ ಟೆಂಪ್ರರಿ ಇಂಜೆಕ್ಷನ್, ಏನಿದು ಟೆಂಪ್ರರಿ ಇಂಜೆಕ್ಷನ್ನು, ತಾತ್ಕಾಲಿಕ ತಡೆಯಾಜ್ಞೆ ಇಂಜೆಕ್ಷನ್ ಬಗ್ಗೆ ನಾವು ನೋಡಿದ್ದೀವಿ. ನಾವು ಯಾವ ಇಂಜೆಕ್ಷನ್ ಆರ್ಡರ್ ಆಗ್ತಿರ್ತೀವಿ ಒಂದು ಕೋರ್ಟ್ಗೆ, ಆ ಸಂದರ್ಭದಲ್ಲಿ ನಾವು ಏನು ಮೆನ್ಷನ್ ಮಾಡಬೇಕು, ಪ್ರಾವಿಷನ್ ಆಫ್ ಲಾ ಬಂದಾಗ ನಾವು ಟೆಂಪ್ರರಿ ಇಂಜೆಕ್ಷನಲ್ಲಿ ಆರ್ಡರ್ 39 ಮೆನ್ಷನ್ ಮಾಡಬೇಕಾಗುತ್ತೆ.
ಆರ್ಡರ್ನ 39 ಮೆನ್ಷನ್ ಮಾಡಿ, ಸೆಕ್ಷನ್ಸ್ ಮೆನ್ಷನ್ ಮಾಡಿ ನಾವು ಅಪ್ಲಿಕೇಶನ್ ಹಾಕಬೇಕಾಗುತ್ತೆ ಟೆಂಪ್ರರಿ ಇಂಜಂಕ್ಷನ್ಗೆ. ಟೆಂಪ್ರರಿ ಇಂಜಂಕ್ಷನ್ ಅಂದರೆ ಏನು ಅಂತಕ್ಕಂಥದ್ದು ನಾವು ಬರೀಬೇಕಾಗುತ್ತೆ ಅಥವಾ ತಿಳ್ಕೊಬೇಕಾಗುತ್ತೆ. ಅಪಾಯಿಂಟ್ಮೆಂಟ್ ಆಫ್ ರಿಸೀವರ್ಸ್ ಅಂದರೆ ಸ್ವೀಕರಿಸುವ ಒಂದು ನೇಮಕಾತಿ. ರಿಸೀವರ್ಸ್ ಅಂತ ಏನಿರ್ತಾರೆ ಅವ್ರ ಅಪಾಯಿಂಟ್ಮೆಂಟ್ ಯಾವ ರೀತಿ ಅಂತಕ್ಕಂಥದ್ದು ಆರ್ಡರ್ 40 ನಾವು ನೋಡ್ತೀವಿ. ಅದೇ ರೀತಿಯಾಗಿ ಅಪೀಲ್ಸ್. ಸಪೋಸ್ ಒಂದು ಕೋರ್ಟಲ್ಲಿ ಡಿಸಿಷನ್ಸ್ ಬಂದಿದೆ, ನಾವು ಏನು ಮಾಡ್ಬೋದು, ನೆಕ್ಸ್ಟು ರಿವ್ಯೂ ಹಾಕ್ಕೊಳ್ಬೋದು ಅಥವಾ ರಿವಿಷನ್ ಹಾಕ್ಕೊಳ್ಬೋದು. ಅದೇ ರೀತಿ ನಾವು ನೆಕ್ಸ್ಟ್ ಬೇರೆ ಅಂದರೆ ಅಪರ್ ಕೋರ್ಟಿಗೆ ನಾವು ಅಪೀಲ್ ಹೋಗ್ಬೋದು. ಆ ಅಪೀಲ್ ಹೋಗ್ತಕ್ಕಂಥ ಒಂದು ಪ್ರಾವಿಷನ್ಸು ಸೆಕ್ಷನ್ 92, 109 ನಾವು ನೋಡ್ತೀವಿ. ಅದೇ ರೀತಿಯಾಗಿ ಆರ್ಡರ್ 41, 42, 43, 45 ಅಲ್ಲಿ ನಾವು ನೋಡ್ತಾ ಬರ್ತೀವಿ ಮೇಲ್ಮನವಿಗಳ ರಿಲೇಟೆಡ್ ಆಗಿ. ನೆಕ್ಸ್ಟು ರೆಫರೆನ್ಸು, ರಿವ್ಯೂ ಆ್ಯಂಡ್ ರಿವಿಷನ್ ಅಂತಕ್ಕಂಥದ್ದು ಅಂದರೆ ರಿವ್ಯೂ ಮಾಡ್ತಕ್ಕಂಥದ್ದು. ಅಂದರೆ ಒಂದು ಅದೇ ಕೋರ್ಟಲ್ಲೇ ಮಾಡ್ತಕ್ಕಂಥದ್ದು ಒಂದು ರಿವ್ಯೂ ಆಗಿದೆ. ಅಂದರೆ ಒಂದು ಏನು ಜಡ್ಜ್ಮೆಂಟ್ ಬಂದಿದೆ ಅದರ ರಿಲೇಟೆಡ್ ಆಗಿ ಒಂದು ರಿವ್ಯೂ ಹೋಗ್ತಕ್ಕಂಥದ್ದು. ಅದೇ ರೀತಿಯಾಗಿ ರಿವಿಷನ್ ಹೋಗ್ತಕ್ಕಂಥದ್ದು ಪರಿಷ್ಕರಣೆಗಾಗಿ. ನೆಕ್ಸ್ಟ್ ಕೆವಿಯೇಟ್ ಅಂತಕ್ಕಂಥದ್ದು ಏನು, ಸೆಕ್ಷನ್ 144A ಅಲ್ಲಿ ನಾವು ನೋಡ್ತೀವಿ. ಏನು ಎಚ್ಚರಿಕೆ ಅಂತಕ್ಕಂಥದ್ದು, ಸಪೋಸ್ ಏನಾದರೂ ಒಬ್ಬ ವ್ಯಕ್ತಿಗೆ ಏನು ದಾವೆ ಹೂಡಿರ್ತಾನೆ ಆ ವ್ಯಕ್ತಿ ವಿರುದ್ಧ ನಾವು ಕೆವೇಟ್ ಹಾಕಬೇಕಾಗುತ್ತೆ. ಯಾಕೆ ಅಂದರೆ ಅವ್ನು ಏನಾದರೂ ಮಾಡೋಕ್ಕಿಂತ ಮುಂಚೆ ಅವನು ತಿಳಿಸ್ಬೇಕಾಗುತ್ತೆ, ಒಂದು ನಾವು ಈ ಥರ ಮಾಡ್ತಿದ್ದೀವಿ, ಅಪೀಲ್ ಹೋಗೋವಾಗಲೂ ತಿಳಿಸ್ಬೇಕಾಗುತ್ತೆ. ಆ ಕಾರಣಕ್ಕೆ ಒಂದು ಕೆವೇಟ್ ಅರ್ಜಿ ಅಂತಕ್ಕಂಥದ್ದು ಏನಿದೆ, ಕೆವೇಟ್ ಅಂತಕ್ಕಂಥದ್ದು ಒಂದು ಅರ್ಜಿ, ಅದನ್ನ ಹಾಕ್ಕೊಳ್ಬೇಕಾಗುತ್ತೆ. ಇನ್ನರೆಂಟ್ ಪವರ್ಸ್ ಆಫ್ ದಿ ಕೋರ್ಟ್ ಅಂದರೆ ಕೋರ್ಟಿನಲ್ಲಿ ಯಾವ್ಯಾವುದ ಒಂದು ಅಂತರ್ಗತ ಅಧಿಕಾರಗಳಿವೆ ಅಂತಕ್ಕಂಥದ್ದನ್ನ ಸೆಕ್ಷನ್ 148, 149 ಮತ್ತು 151 ನಾವು ಕಲಿತಾ ಬರ್ತೀವಿ. ಇದಿಷ್ಟು ಕೂಡ ಒಂದು ಯೂನಿಟ್ 4ನ ಕಾನ್ಸೆಪ್ಟ್ಸ್ ಆಗಿತ್ತು. ನೆಕ್ಸ್ಟ್ ನಮಗೆ ಯೂನಿಟ್ 5 ಅಲ್ಲಿ ನೋಡ್ತೀವಿ. ನಮಗೆ CPC ಅಷ್ಟೇ ಇದೆ, ಇದೇನು ಲಿಮಿಟೇಷನ್ ಆ್ಯಕ್ಟ್ ಅಂತ ಬಂದಿದೆ ಅಂತಕ್ಕಂಥ ತುಂಬ ಜನ ಕನ್ಫ್ಯೂಷನ್ ಆಗ್ತಾರೆ. ಲಿಮಿಟೇಷನ್ ಆ್ಯಕ್ಟು, CPC ಆ್ಯಂಡ್ ಲಿಮಿಟೇಷನ್ ಆ್ಯಕ್ಟು ನಮಗಿರ್ತಕ್ಕಂಥದ್ದು. ನಾವು CPC ಅಷ್ಟೇ ಓದಿದ್ರೆ ಸಾಕಾಗಲ್ಲ, ಲಿಮಿಟೇಷನ್ ಆ್ಯಕ್ಟು ನೋಡ್ಕೋಬೇಕಾಗುತ್ತೆ. ಲಿಮಿಟೇಷನ್ ಆ್ಯಕ್ಟಲ್ಲಿ ಅಕ್ನಾಲೇಜ್ಮೆಂಟ್ ಬಗ್ಗೆ ಬರುತ್ತೆ, ಅಂದರೆ ಸ್ವೀಕೃತಿ ಅಂದ್ರೆ ಏನು. ಆಮೇಲೆ ಕಂಡೋನೇಷನ್ ಆಫ್ ಡಿಲೇ ಅಂತಕ್ಕಂಥದ್ದು ಅಂದರೆ ಸಪೋಸ್ ಒಂದು ಕೋರ್ಟ್ಗೆ ನಾವು ದಾವೆ ಹೂಡೋಕ್ಕೆ ಇಷ್ಟೇ ಟೈಮ್ ಲಿಮಿಟ್ ಇರುತ್ತೆ, ಆ ಟೈಮ್ ಲಿಮಿಟ್ ಮೀರಿದಾಗ ಯಾವ ರೀತಿಯಾಗಿ ನಾವು ಹೂಡಬೇಕು ಅಂತಕ್ಕಂಥದ್ದು. ಆಮೇಲೆ ಕಂಡೋನೇಷನ್ ಆಫ್ ಡಿಲೇಯಲ್ಲಿ ಏನೇನು ಕೇಳಬೇಕು ಅಂತಕ್ಕಂಥದ್ದು, ಯಾವ ಸಂದರ್ಭದಲ್ಲಿ ಕೋರ್ಟ್ ಪರ್ಮಿಟ್ ಮಾಡುತ್ತೆ, ಯಾವ ಸಂದರ್ಭದಲ್ಲಿ ಮಾಡಲ್ಲ. ಸಪೋಸ್ ಏನಾದರೂ ನಾವು ದಾವೆ ಹೂಡಬೇಕಾಗಿರುತ್ತೆ ಬಟ್ ಕೋರ್ಟ್ ರಜೆ ಇರುತ್ತೆ, ಆ ಸಂದರ್ಭದಲ್ಲಿ ಯಾವ ರೀತಿಯಾಗಿ ದಾವೆ ಹೂಡಬೇಕು ಅಂತಕ್ಕಂಥದ್ದು. ಅದೇ ರೀತಿಯಾಗಿ ಒಂದು ಸೈಲೆಂಟ್ ಫೀಚರ್ಸ್ ಆಫ್ ಲಿಮಿಟೇಷನ್ ಆ್ಯಕ್ಟ್ ಅಂದರೆ ಲಿಮಿಟೇಷನ್ನ ಮಿತಿ ಕಾಯ್ದೆಯ ಒಂದು ಪ್ರಮುಖ ಲಕ್ಷಣಗಳೇನು ಅಂತಕ್ಕಂಥದ್ದನ್ನ ನಾವು ನೋಡ್ತಾ ಬರಬೇಕಾಗುತ್ತೆ. ಆಮೇಲೆ ಲೀಗಲ್ ಡಿಸೇಬಿಲಿಟೀಸ್ ಇನ್ ದಿ ಲಿಮಿಟೇಷನ್ ಆ್ಯಕ್ಟ್ ಅಂದರೆ ಒಂದು ಕಾನೂನಿನ ಅಂಗವೈಕಲ್ಯ ಅಂದರೆ ಏನು ಅಂತಕ್ಕಂಥದ್ದನ್ನ ನೋಡ್ಬೋದಾಗಿದೆ. ಅದೇ ರೀತಿ ಕೈಂಡ್ಸ್ ಆಫ್ ಲೀಗಲ್ ಡಿಸೇಬಿಲಿಟೀಸ್ ಅಂದರೆ ಕಾನೂನು ಅಂಗವೈಕಲ್ಯಗಳ ವಿಧಗಳು ಏನು ಅಂತಕ್ಕಂಥದ್ದು ನಾವು ನೋಡ್ತಾ ಬರಬೇಕಾಗುತ್ತೆ. ಇದಿಷ್ಟು ಕೂಡ ಒಂದು ಲಿಮಿಟೇಷನ್ ಆ್ಯಕ್ಟಲ್ಲಿ ಬರ್ತಕ್ಕಂಥ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಆಗಿವೆ. ಲಿಮಿಟೇಷನ್ ಆ್ಯಕ್ಟಲ್ಲಿ ಇದೇ ಪ್ರಶ್ನೆ ಕೇಳ್ತಾರೆ, ಅದೇ ಪ್ರಶ್ನೆ ಕೇಳ್ತಾರೆ ಅಂತಕ್ಕಂಥದ್ದು ಊಹೆ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಯಾಕೆಂದರೆ ರಿಲೇಟೆಡ್ ಟು ಲಿಮಿಟೇಷನ್ ಆ್ಯಕ್ಟ್ ಒಂದು ಲಿಮಿಟೇಷನ್ನ ಸೆಟ್ ಮಾಡಿರುತ್ತೆ, ಒಂದು ಲಿಮಿಟೇಷನು ಅದ್ರ ರಿಲೇಟೆಡ್ ಆಗಿ ನಾವು ಬರೀಬೇಕಾಗುತ್ತೆ. ಒಂದು ಕಂಡೋನೇಷನ್ ಆಫ್ ಡಿಲೇ ಆಗಿರ್ಬೋದು, ಸೈಲೆಂಟ್ ಫೀಚರ್ಸ್ ಆಗಿರ್ಬೋದು, ಒಂದು ಲೀಗಲ್ ಡಿಸೇಬಿಲಿಟಿ ಆಗಿರ್ಬೋದು, ಅಕ್ನಾಲೇಜ್ಮೆಂಟ್ ಬಗ್ಗೆ ಆಗಿರ್ಬೋದು. ಇದಿಷ್ಟು ಕೂಡ ಒಂದು CPC ಮತ್ತು ಲಿಮಿಟೇಷನ್ ಆ್ಯಕ್ಟ್ ಅಂತಕ್ಕಂಥ ಒಂದು ಕಾನ್ಸೆಪ್ಟು. ಇದಿಷ್ಟು ಕೂಡ ಒಂದು KSLU ಸಿಲೆಬಸ್, ಪ್ರಿಸ್ಕ್ರೈಬ್ಡ್ ಸಿಲೆಬಸ್ಸು. ಇದೇ ನಿಮಗೇನಾದರೂ ಕ್ಲಾಸಸ್ ಬೇಕು ಅಂದರೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ಅಥವಾ ಒಂದು ವಾಟ್ಸಪ್ ಮಾಡಿ. ಧನ್ಯವಾದಗಳು.